ಹಾಯ್ ಕನ್ನಡ ಕ್ಲಾಶರ್ಸ್, ಬರ್ರಿ ಇವತ್ತು ನಮ್ಮ ವಾರಲ್ಲಿ ಫುಲ್ಲು ಯಾವ ಥರ ಅಂತಂದರೆ ನನ್ನ ಸೂಪರ್ ವಿಚ್ಚು ಫೈರ್ ಬಾಲ್ ಅಟ್ಯಾಕು ಮಸ್ತ್ ಈಸಿಯಾಗಿ ತೋರಿಸ್ಕೊಂಡ್ಬಿಡ್ತೀನಿ. ವಾರ್ ಅಟ್ಯಾಕು, ಅದಾದ್ಮೇಲೆ ಲೆಜೆಂಡ್ ಅಟ್ಯಾಕು ಈಸಿಯಾಗಿ 3 ಸ್ಟಾರ್ ಮಾಡೋದು ಹೆಂಗೆ ಅಂತ ಎಲ್ಲ ತೋರಿಸ್ಕೊಂಡ್ಬಿಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಗಾಯ್ಸ್. ಎಷ್ಟು ಜನ ನೋಡ್ತಿದ್ದಾರೆ ವ್ಯೂಸು, ಸಬ್ಸ್ಕ್ರೈಬರೇ ಆಗ್ತಿಲ್ಲ, ಅದಕ್ಕೋಸ್ಕರ ಬರ್ರಿ ಇವಾಗ ವಾರ್ ನೋಡೋಣ. ಇದು ಈ ಥರ ಇದೆ ನಮ್ಮ ವಾರು ನೋಡಿ. ಮಾಮೂಲಿ ನನಗೇನಿರುತ್ತೆ 2 ಅಟ್ಯಾಕ್ಸು ಅದನ್ನು 3 ಸ್ಟಾರ್ ಮಾಡಿ ತೋರಿಸ್ಬೇಕು. ಬರ್ರಿ ಫಸ್ಟ್ನೇ ಬೇಸ್ ಹೆಂಗಿದೆ ನೋಡೋಣ. ಇದು ರೇಂಜಿಗೆ ಚೆನ್ನಾಗಿದೆ, ಸೂಪರ್ ಬೇಸು. ನಮ್ಮ ಆರ್ಮಿ ಗೊತ್ತಲ್ಲ ಗೈಸ್, ಫುಲ್ಲು ಪವರ್ಫುಲ್ಲು, ಇನ್ನು ಯೋಚನೆ ಮಾಡೋಗಿಲ್ಲ ಅಂತ. ಇದರಲ್ಲಿ ಹಿಂಗೆ ಫೈರ್ ಬಾಲ್ ಎಲ್ಲಿ ಮಾಡೋದು. ಸೂಪರ್ ಟ್ರೂಪ್ಸ್ಗಳು, ಆರ್ಮಿಗಳೆಲ್ಲ ಕರೆಕ್ಟಾಗಿದೆ ನೋಡಿ. ಒಂದೆರಡು ಸೂಪರ್ ಟ್ರೂಪ್ಸ್ಗಳು ತಗೊಂಡಿಲ್ಲ. ಸೂಪರ್ ವಾಲ್ಕೇರೀಸು, ಆಮೇಲೆ ಸೂಪರ್ ವಿಚ್ ಹೇಳಿದ್ನಲ್ಲ, ಸೂಪರ್ ವಾಲ್ಕೇರಿ, ಸೂಪರ್ ವಿಚ್ ಅವರೇ ಕೊಟ್ಟಿದ್ದಾರೆ. ವಾಲ್ ಬ್ರೇಕರ್, ಸೂಪರ್ ವಾಲ್ ಬ್ರೇಕರ್ ಎಷ್ಟು ಅಂತ ಜ್ಞಾಪನ ಕೊಡಿ ಹೊರಗಡೆ ಹೇಳ್ರಿ. ಯಾಕೆ ಇವತ್ತು ವಾಯ್ಸ್ ಒಂಥರ ಸ್ಟಕ್ ಐತಲ್ಲ. ಬರ್ರಿ ಅಟ್ಯಾಕ್ ಹೊಡಿಯೋಣ, ಲೆಟ್ಸ್ ಗೋ. ಫೈರ್ ಬಾಲು ಎಲ್ಲ ಹಾಕೋದು ಗೈಸ್. ಫೈರ್ ಬಾಲ್ ಈಗೆಲ್ಲ ಮಾಮೂಲಿ ಎಲ್ಲ ಸಿಗಲಿ. ಹುಡ್ಡ, ಹೀಲರ್ಸು, ಆಮೇಲೆ ಒಂದು ಫರ್ನೆಸ್ಸು, ಈ ಇನ್ವಿ ಟವರು, ಈ CC ಎಲ್ಲ ಸಿಗಲಿ ಅಂತ ಅಂದ್ಬಿಟ್ಟು ನೋಡೋಣ ಎಲ್ಲಿ ಬೀಳುತ್ತೆ ಅಂತ. ಆ ಇನ್ವಿ ಟವರ್ ಮೇಲೆ ಹಾಕಬೇಕು, ಇಲ್ಲಾಂದರೆ ಮೋನಲ್ಲಿತ್ತು. ಕಮಾನ್ ತಾತ ಹೊಡೆದಾಕು. ಸ್ಕೆಲ್ಟನ್ ನೋಡಿ, ಫ್ಲ್ಯಾಶ್ ಡ್ಯಾಮೇಜ್ ಇಲ್ವಲ್ಲ ತಾತೊಂದು, ಅದಕ್ಕೆ ಇನ್ನೊಂದು ಸ್ಕೆಲ್ಟನ್ ಹೊಡೆಯೋಷ್ಟಲ್ಲ. 5 ಇಟ್ಟು ಒಂದು ಡಿಫೆನ್ಸೇ ಡೌನ್ ಆಗಿಬಿಟ್ರೆ ಅದು. ಫೈರ್ ಬಾಲ್ಸ್ ನೋಡ್ರಿ ಗೈಸ್, ಯಾವ ಥರ ಮಿಸ್ ಆಯಿತು ಫೈರ್ ಬಾಲ್ ಅಂತ ಅಂದ್ಬಿಟ್ಟು. ಆದರೂ ಪರವಾಗಿಲ್ಲ ಗೈಸ್, ನಮ್ಮ ಆರ್ಮಿ ಅಷ್ಟು ಸ್ಟ್ರಾಂಗ್ ಇದೆ ಅಂತ ಅಂದ್ಬಿಟ್ಟು. ಆದರೂ ನೋಡಿ, ಈ ಕಡೆ ಮುಂದೆ ಸೀಜ್ ಬ್ಯಾರಕು, ರಾಯಲ್ ಚಾಂಪಿಯನ್, ಬಿಟ್ಲಿಕ್ಕೆ ಎಬಿಲಿಟಿ, ವಿಚಸ್ಸು, ತಾತ ಈ ಕಡೆ ಬರಲಿ ಅಂತ. ಸೂಪರ್ ವಾಲ್ಕೇರೀಸ್, ಕಿಂಗು, ಆ ಕಡೆ ಫೋನಲ್ಲಿ ನೋಡಿ ಸೀಜ್ ಬ್ಯಾರಕು ರಾಯಲ್ ಚಾಂಪಿಯನ್ ಮಾಡುವ, ಅಂದರೆ ಆರ್ಮಿ ಎಲ್ಲ ಸೆಂಟ್ರ್ ಪುಷ್ ಆಗಲಿ ಅಂತ ಅಂದ್ಬಿಟ್ಟು. ಗೊತ್ತು ಕ್ವೀನ್ ಎಬಿಲಿಟಿ ಕಿಂಗ್ ಎಬಿಲಿಟಿ ಹೋಲ್ಡ್ ಮಾಡೋಣ. ಫೈನಲ್ ಕಂಪಾರ್ಟ್ಮೆಂಟಲ್ಲಿ ಕೊಡೋಣ ಅವರಿಗೆ. ಆದರೆ ಕಿಂಗ್ ಎಬಿಲಿಟಿ ಒಂದೇ ಕೂಡ ಅಂಬದಿ ಅಷ್ಟೇ ಗೈಸ್. ನೋಡಿ ಇನ್ನೂ ಸ್ಪೆಲ್ ಇದ್ದಾವೆ. ಏನು ಪವರ್ಫುಲ್ಲಾಗಿ ಹೋಯ್ತು ಫೈರ್ ಬಾಲ್, ಮಿಸ್ಟೇಕ್ ಆದ್ರೂ ಏನು ಮಸ್ತು. ಬರೀ 3 ಸ್ಟಾರ್ ನೀವು ಯೂಸ್ ಮಾಡಿರಿ ಗೈಸ್. ಈ ಆರ್ಮಿನ ನಿಮಗೆ ಗೊತ್ತಾಗುತ್ತೆ ಎಷ್ಟು ಪವರ್ಫುಲ್ ಇದೆ ಅಂತ ಅಂದ್ಬಿಟ್ಟು. ಅದರಲ್ಲೂ ನಮ್ಗೆ ಕಿಂಗು, ಕ್ವೀನ್ ಎಲ್ಲ ಮ್ಯಾಕ್ಸೇ ಇಲ್ಲ, ಆದ್ರೂ ಇಷ್ಟು. ಬರ್ರಿ ಇವಾಗ ಇನ್ನೊಂದ್ರ ಮೇಲೆ ಅಟ್ಯಾಕ್ ಕೊಡೋದು ಬೇಡ, ಲೇಟ್ ಮಾಡೋದೇ ಬೇಡ ಅಂತ. ನೋಡ್ರಿ ಈ ಬೇಸ್ ಹೆಂಗಿದೆ ಇದು, ಮಸ್ತು. CCಲಿ ಅಟ್ಯಾಕ್ ಹೊಡೆದ್ಬಿಡ್ತಿದ್ದೆ, CCಲಿ ಇದು ಎತ್ಕೊಳ್ಳೋಣ ಬರ್ರಿ ಆರ್ಮಿಗಳು. ಕಮಾನ್ ಲೆಟ್ಸ್ ಗೋ. ಫೈರ್ ಬಾಲು ಎಲ್ಲಿ ಮಾಡೋದು. ಯಾವುದಾದ್ರು ಒಂದು ಕಂಪಾರ್ಟ್ಮೆಂಟ್ ಬೇಕು, 4 ಕಂಪಾರ್ಟ್ಮೆಂಟಲ್ಲಿ ಇದೆ. ಈ ಕಂಪಾರ್ಟ್ಮೆಂಟೇ ಎತ್ಕೊಂಬಿಡೋಣ. ಸ್ಕೆಟರ್ ಶಾಟ್ ಮೇಲೆ ಫೈರ್ ಬಾಲ್ ಹಾಕ್ಬೇಕು. ಇನ್ವಿ ಗುಡ್ಡ ಫೈರ್ ಬಾಲ್ ಮಸ್ತು ನೋಡ್ರಿ. ನಾನು ಹೀಲರ್ಸ್ ಎಲ್ಲ ಬಿಟ್ಟು ಹೊಡಿಲೇ ಇಲ್ಲ, ಏಕೆ ಅಂತಂದರೆ ಹತ್ರ ಇತ್ತಲ್ಲ, ಫೋನಲ್ಲಿ ಏನು ಮಾಡೋದು ಬೇಕಾಗಿರಲಿಲ್ಲ ಅಂತ ಅಂದ್ಬಿಟ್ಟು.
ಈ ಕಡೆ ಮೂಲೆಯಲ್ಲಿ ಸೀಜ್ ಬ್ಯಾರಕ್ಕು, ಕ್ವೀನು, ರಾಯಲ್ ಚಾಂಪಿಯನ್ ಎಬಿಲಿಟಿ. ಸೀಜ್ ಬ್ಯಾರಕ್ ಬೇಡ ಅಂತ ಅಂದ್ಬಿಟ್ಟು ಕ್ವೀನ್ನ ಬಿಟ್ಟಿದ್ದೀನಿ ಈ ಮೂಲೆಯಲ್ಲಿ. ಇಚ್ಛೆಸಂಗು ಕೂರೊಳಗಡೆ ಪುಷ್ ಅದು. ಕಿಂಗು ಹೋಗ್ತಿದ್ದಾನೆ. ಕಿಂಗ್ ಎಬಿಲಿಟಿ. ಕಿಂಗು ಸಿಂಗಲ್ ಹಿಡ್ಬಿಟ್ಟು ಕಿಂಗ್ ಎಬಿಲಿಟಿ ಅದೇ ಯೂಸ್ ಆಗೋದು. ಸಿಂಗಲ್ ಅಂತೀನ ಓವರ್ ಗ್ರೋತ್ ಅಷ್ಟೇ ಗೈಸ್. 3 ಸ್ಟಾರ್. ಈಸಿಯಾಗಿ ನೋಡಿ, ಏನು ರಿಸ್ಕೇ ಇಲ್ಲ. ಈ ಕಡೆ ಕ್ವೀನ್ ಒಂದು ಸಪ್ರೇಟ್ ಬಂದ್ಬಿಟ್ಲು. ಕ್ವೀನ್ ಎಬಿಲಿಟಿ ನೋಡಿ ಈ ಕಡೆ ಹೊಡೆದೆ. ಅವು ಅಷ್ಟು ಆರ್ಮಿನ ಓಪನ್ ಆಗೋಷ್ಟರಲ್ಲಿ ಇದೇ ಓಪನ್ ಆಗ್ಬಿಟ್ಟಿರುತ್ತೆ. ಓವರ್ ಓಡಿಸ್ಬೆಲ್ಲು ಈಸಿ ಪೀಸಿ ಅಂತ ನೋಡ್ರಿ. ಒಂದೇ ಒಂದು ಮಿನಿಯನ್ಸು ವಿಸಾರ್ಡ್ ನೋಡಿದಾಗೈತೆ. ಅಂದರೆ ಲೋ ಲೆವೆಲ್ ಡಿಫೆನ್ಸ್ಗಳು ಎಷ್ಟು ವೀಕು ಅಂತ ಅಂದ್ಬಿಟ್ಟು. ಅದು ನನ್ನ ಮಿನಿಯನ್ಸ್ ಮ್ಯಾಕ್ಸ್ ಇಲ್ಲ, ಏನೋ 10 ಇರಬೇಕೇನೋ. ಅದೇ ವಿಸಾರ್ಡ್ ಟವರ್ ನೋಡ್ದೆ ಹಾಕ್ಬಿಟ್ಟು. ಬನ್ನಿ, ಈ ಆರ್ಮಿ ಬರೀ ವಾರಲ್ಲ, ಲೆಜೆಂಡ್ ಲೀಗಲ್ಲೂ ಲೆಜೆಂಡ್ ಲೀಗ್ ಇನ್ನೂ ಹೋಗಿಲ್ಲ. ಎಲೆಕ್ಟ್ರೋ ಲೀಗ್ 33ಗೆ ಯಾವ ಥರ ಸ್ಟ್ರಾಂಗ್ ಇದೆ ಅಂತ ಅಂದ್ಬಿಟ್ಟು ನೋಡೋಣ ಬರ್ರಿ. ಲೇಟೇ ಮಾಡೋದು ಬೇಡ ಗೈಸ್ ಅಂತ. ಹಿಂದಿಂದೆ ಅಟ್ಯಾಕು ನೋಡ್ರಿ. 3 ಅಟ್ಯಾಕ್ 3 ಸ್ಟಾರ್ ಆಗಿದೆ. 4 ಅಟ್ಯಾಕ್ ಹೊಡೆದಿದ್ದೀನಿ, 91% ಆಗಿದೆ. ನನ್ನ ಮೇಲೆ ಯಾರು 3 ಸ್ಟಾರ್ ಹೊಡೆದೇ ಇಲ್ಲ. ಎಲ್ಲೋ ಒಂದು 4 ಅಟ್ಯಾಕ್ ಹೊಡೆದಿದ್ದಾರೆ ನೋಡ್ರಿ ಕೆಳಗಡೆಯಲ್ಲಿ. ಮೇಲ್ಗಡೆಯಿಂದ ಎಲ್ಲ ಬರೀ 2 ಸ್ಟಾರ್. ಬರ್ರಿ ನಮ್ಮದು 5ನೇ ಅಟ್ಯಾಕ್ ಏನಾಗುತ್ತೆ ಅಂತ ನೋಡೋಣ. 18 ಅಟ್ಯಾಕಲ್ಲಿ ಲೆಜೆಂಡ್ ಲೀಗ್ ಹೋದರೆ ಗೈಸ್ ಫುಲ್ಲು ಎಲ್ಲ ಅಟ್ಯಾಕು ತೋರಿಸ್ಕೊಂಡು ಕೊಡ್ತೀನಿ. ಅಂದರೆ 8 ಅಟ್ಯಾಕ್ ಕೊಡ್ತಾರೆ ಲೆಜೆಂಡ್ ಲೀಗಲ್ಲಿ ಡೈಲಿ. 8 ಅಟ್ಯಾಕು ಡೈಲಿ ಏನೋ ಅಪ್ಲೋಡ್ ಮಾಡ್ಕೊಂಡು ಟೈಮ್ ಇದ್ದು ತೋರಿಸ್ಕೊಂಡು ಕೊಡ್ತೀನಿ. ತಾತ ವೀಲರ್ಸು, ಒಂದು ಬಲೂನು, ಫರ್ನೇಸು, ಫೈರ್ ಬಾಲು ಇಲ್ಲಿ ಆರ್ಚ್ ಟವರ್ ಮೇಲೆ ಹಾಕ್ಬಿಟ್ಟು ಫೈರ್ ಬಾಲ್ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ. ನನಗೊಂದು ಆರ್ಮಿ ಬೇಕಾಗಿತ್ತು, ಮಸ್ತಾಗಿರೋ ಆರ್ಮಿ ಹೇಳ್ತೀನಿ ಬರ್ರಿ. ನಾನು ಆಮೇಲೆ ಬೈಸಿ ಕಡೆ ಫೋನಾಗಿದೆ. ರಾಯಲ್ ಚಾಂಪಿಯನ್ ಬಿಟ್ಟು ಅಬಿಲಿಟಿ ಅವೆಲ್ಲ ಕೋರ್ ಒಳಗಡೆ ಖುಷಿ ಆಗಬೇಕು. ಈ ಕಡೆ ಸೈಡಿಗೆ ಬರಬಾರ್ದು ಅಂತ ಅದೇ ನಾನು ಹೇಳ್ತಿಲ್ವ ಗೈಸ್. ನನಗೆ ಇರೋದು ಲೋ ಲೆವೆಲು ಅಂದರೆ ಕಿಂಗು ಕ್ವೀನು. ಕಿಂಗು ಕ್ವೀನ್ ಮ್ಯಾಕ್ಸ್ ಮಾಡಬೇಕು ಅಂತಂದರೆ ಕಿಂಗು ಕ್ವೀನ್ ಯೂಸ್ ಮಾಡ್ತಾನೆ ಒಂದು ಆರ್ಮಿ ತಗೊಳಕೋಬೇಕು, ಮಸ್ತಾಗಿರೋ ಆರ್ಮಿ. ನೆಕ್ಸ್ಟ್ ನಾನು ತೋರಿಸ್ಕೊಂಡು ಕೊಡ್ತೀನಿ ಬರ್ರಿ. ನೀವು ಯೂಸ್ ಮಾಡ್ಕೋಬೋದು. ಕಿಂಗು ಕ್ವೀನ್ ಯಾರ್ಯಾರು ಅಪ್ಡೇಟ್ ಮಾಡಿಲ್ಲ ಎಲ್ಲರೂ ಅಪ್ಡೇಟ್ ಮಾಡ್ಕೋಬೋದು ಈಸಿಯಾಗಿ. ಅದು ಅಷ್ಟೇ ಗೈಸ್, ತಲೆನೇ ಕೆಡಿಸ್ಕೊಳ್ಳೋಗಿಲ್ಲ. ಡ್ರ್ಯಾಗನ್ ಆರ್ಮಿ ಎಷ್ಟು ಈಸಿಯಾಗಿ ಅಂತಂದರೆ ಡ್ರ್ಯಾಗನ್ ಡ್ಯೂಕ್ ಯೂಸ್ ಮಾಡ್ಕೊಂಡು ಮಾಮೂಲಿ ಇದ್ರ ಥರನೇ ರಾಯಲ್ ಚಾಂಪಿಯನ್ ಚಾರ್ಜ್ ಮಾಡ್ತಿದ್ವಲ್ಲ ಆ ಥರ ಡ್ರ್ಯಾಗನ್ ಡ್ಯೂಕ್ ಚಾರ್ಜ್ ಮಾಡೋದು. ಫುಲ್ಲು ಡ್ರ್ಯಾಗನ್ಗಳನ್ನ ಸ್ಪ್ಯಾಮ್ ಮಾಡೋದು. ಹಿಂಗೂ ಅವಶ್ಯಕತೆಯೂ ಇಲ್ಲ ಆ ಮ್ಯಾಚಲ್ಲಿ ಅಂತ ನೋಡ್ರಿ ಗೈಸ್. ಇದು 3 ಸ್ಟಾರು. ಮಾತಾಡ್ಕೊಂಡು ಅಡಿಕೆ ಸ್ಪೆಲ್ಗಳು ಕರೆಕ್ಟಾಗಿ ಡಿಪ್ಲಾಯ್ಮೆಂಟ್ ಮಾಡಿಲ್ಲ, ಅದಕ್ಕೋಸ್ಕರ ಆರ್ಮಿಗಳು ಒಂಚೂರು ಲೋ ಆಗಿದೆ. ಕಾಂಟ್ರೆಂಟ್ ಸ್ಟೇಷನಿಂದ ಆಡಬೇಕು. ಅದೇನು ಗೈಸ್ ನಾನು ಹೇಳಿದ್ದು. ಬರ್ರಿ ಇನ್ನೊಂದು ಅಟ್ಯಾಕ್ ಹೋಗೋಣ. ಸೇಮ್ ಆರ್ಮಿ ನೋಡ್ಕೊಳ್ರಿ, ಏನು ಡಿಫ್ರೆನ್ಸ್ ಇಲ್ಲ. 3 ಸೂಪರ್ ವಿಚ್ಚು, 4 ಸೂಪರ್ ವಾಲ್ಕೇರೀಸ್ ಆರ್ಮಿಗಳಲ್ಲಿ ಅಂತ ಅಂದರೆ. ಅದಾದ್ಮೇಲೆ ಡ್ರ್ಯಾಗನ್ ಡ್ಯೂಕ್ ನೋಡಿ ನಾನು ರೆಡಿ ಆಗ್ತಿದ್ದೆ. ಡ್ರ್ಯಾಗನ್ ಡ್ಯೂಕು ರೆಡಿ ಆದ ಇಟ್ಕೊಂಡೇ ಕಿಂಗು ಕ್ವೀನು ಅಪ್ಡೇಟ್ ಕೊಟ್ಬಿಟ್ಟು ಮ್ಯಾಕ್ಸ್ ಮಾಡಬೇಕು ಬೇಗ. ಅದನ್ನು ಅವು ಮ್ಯಾಕ್ಸ್ ಆಗೋ ಗಂಟನೂ ಯೂಸೇ ಮಾಡಲ್ಲ. ಡ್ರ್ಯಾಗನ್ ಆರ್ಮಿನೇ ಹೊಡಿತಾ ಇರ್ತೀನಿ ಅಲ್ಲಿ ಗಂಟ ಏನಿಲ್ಲ ಅಂತ ನನಗೆ. ನೋಡ್ರಿ ಇದೆಲ್ಲ ಕಲೆಕ್ಟ್ ಮಾಡಿಬಿಟ್ಟಿದ್ದೀನಿ ಫುಲ್ಲು. ಇನ್ನೊಂದು ಅಟ್ಯಾಕ್ ಹೊಡಿಯೋಣ ಬರ್ರಿ. 6ನೇ ಅಟ್ಯಾಕು ಇದು ಯಾವ ಥರ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಮಸ್ತ್ ಬೇಸು
ಈ ಇನ್ವಿ ಟವರ್ ಮೇಲೆಲ್ಲ ಪಾಯ್ಸನ್ ಟವರ್ ಮೇಲೆ ಹಾಕೋಣ. ಫೈರ್ ಬಾಲು ಬೇಡ. ಈ ಕಡೆ ರೆಜ್ ಟವರ್ ಮೇಲೆ ಹಾಕೋಣ ಬರ್ರಿ ಗೈಸ್. ನೋಡಿ ರೆಜ್ ಟವರ್ ಇದೆಯಲ್ಲ, ಅದ್ರ ಮೇಲೆ ಹಾಕ್ಬಿಟ್ರೆ ನೋಡೋಣ. ತಾತ ಹೀಲರ್ಸು, ಒಂದು ಫರ್ನೆಸ್ ಡ್ಯಾಮೇಜ್ ಆಯ್ತಿದೆ ನೋಡಿ ಗೈಸ್, ಸತ್ತೇ ಹೋಯ್ತು. ಬಲೂನ್ ಇಲ್ಲೊಂದು ಬಲೂನ್ ಬೇಡ. ಏರ್ ಸ್ಕಿಪ್ಪರು ಒಂಚೂರು ಡಿಸ್ಟರ್ಬ್ ಮಾಡೈತೆ. ಓಕೆ, ಏರ್ ಸ್ಕಿಪ್ಪರ್ ಹೋಯ್ತು. ಇವಾಗ ಇನ್ನೂ ಸ್ಟಾರ್ಟ್ ಮಾಡೋಣ. ಫೈರ್ ಬಾಲ್ ಇದು ಪರ್ಫೆಕ್ಟ್ ಅಂತ ಅಂದೆ. ಎಷ್ಟು ವ್ಯಾಲ್ಯೂ ಸಿಕ್ಬಿಡ್ತು ನೋಡಿ. ಆ ಕಂಪಾರ್ಟ್ಮೆಂಟ್ ಫುಲ್ ಎಲ್ಲ ಸಿಕ್ಬಿಡ್ತು. ಈ ಕಡೆ ಕರ್ಕೊಂಡು ಹೋಗ್ಬೇಕಲ್ಲ, ಈ ಕಡೆ ಬಿಡೋದ್ರಿ. ಸೂಪರ್ ವಿಚ್ಚು, ಅದನ್ನು ಟ್ರೂಪ್ ಲಾಂಚರು, ಕ್ವೀನು, ರಾಯಲ್ ಚಾಂಪಿಯನು, ಎಬಿಲಿಟಿ, ಸೂಪರ್ ವಾಲ್ಕೇರೀಸ್, ಟೋಟಮ್, ಸೂಪರ್ ವಾಲ್ಕೇರೀಸ್ ಹಿಂದೆ ಬಿಟ್ಟೆ ನೋಡಿ. ಸತ್ತರೆ ರೇಂಜ್ ಆಗುತ್ತೆ ಅಂತ ಅದಾದ್ಮೇಲೆ ಇನ್ನೊಂದು ರಾಯಲ್ ಚಾಂಪಿಯನ್ನ ಬಚಾವ್ ಮಾಡೋಣ ಅಂತ ಗೈಸ್. ಒಂದು ಟೋಟಮ್ ಸ್ಪೆಲ್ಲು ಸಾಯಿಲೆ ಬಿಡ್ದ ರಾಯಲ್ ಚಾಂಪಿಯನ್ ಅಂತ. ಓವರ್ಗ್ರೋತ್, ಈ ಪಾಯ್ಸನ್ ಸ್ಪೆಲ್ ಟವರ್ನ ಓವರ್ಗ್ರೋತ್ ನೋಡ್ಬಿಡೋಣ. ಓವರ್ಗ್ರೋತ್ ಅಷ್ಟೇ ಗೈಸ್. ಇದು 3 ಸ್ಟಾರು. ಈ ಥರ ಆರ್ಮೆಲ್ಲ ಸ್ಪಿಟ್ ಆಗೋದು ನೋಡಿ ಗೈಸ್. ಒಂದೇ ಕಡೆ ಇಲ್ಲವೇ ಇಲ್ಲ. ಮೇಲ್ಗಡೆ ಕಿಂಗ್ ಹೋಗಿದ್ದಾನೆ, ಸೆಂಟ್ರಲ್ ಕ್ವೀನ್ ಇದ್ದಾಳೆ, ಈ ಕಡೆ ಆರ್ಮಿ ಸೂಪರ್ ವಿಚ್ಗಳೆಲ್ಲ ಈ ಕಡೆ ಬಂದ್ಬಿಟ್ಟಿದ್ದಾವೆ. ಅದಕ್ಕೋಸ್ಕರ ಈ ಮ್ಯಾಚ್ ಈ ಥರ ಆಗ್ತಿದೆ. 3 ಸ್ಟಾರ್ ಆಗುತ್ತಾ? ಸೂಪರ್ ವಿಚ್ ಇನ್ನು ಎಷ್ಟು ಬದುಕಿದ್ದಾವೆ ಅಂದರೆ 3 ಸ್ಟಾರ್ ಗೈಸ್. ಆ ಸೈಡ್ ಅವ್ರ ಫೋನಲ್ಲಿ ಮಾಡ್ತಾರೆ, ಈ ಸೈಡ್ ಇವ್ರ ಫೋನಲ್ಲಿ ಮಾಡ್ತಾರೆ ಅಂತ. ಇನ್ನೂ 2 ಫ್ರೀಸ್ ಬದುಕಿಲ್ಲ ಇದ್ದಾವೆ. ಸೂಪರ್ ವಿಚ್ ಎಷ್ಟು ಡ್ಯಾಮೇಜ್ ತಗೊಂಡಿದ್ದಾವೆ ನೋಡಿ ಇಲ್ಲಿ ಗೈಸ್. ಎಲ್ಲ ಸತ್ತೇ ಹೋಗೋವೆ ಸೂಪರ್ ವಿಚ್. ಎಂತ ಕೇಳಿದೆ ಅಂತಂದರೆ ಕಿಂಗ್ ಎಬಿಲಿಟಿ ಐತಿ ಗೈಸ್. ಒಂದೇ 8 ಕಿಂಗ್ ಎಬಿಲಿಟಿ ಓಡಿದೆ ಅಂದರೆ 3 ಸ್ಟಾರ್ ಕಿಂಗ್ ಎಬಿಲಿಟಿ ಅಷ್ಟೇ ಗೈಸ್. ನೋಡಿ ಬರ್ರಿ ಇನ್ನೊಂದು ಅಟ್ಯಾಕ್ ಮಾಡಿ ತೋರಿಸ್ಕೊಂಡು ಕೊಡ್ತೀನಿ ಈಸಿಯಾಗಿ. ಅಂದರೆ ಈಸಿಯಾಗಿ ನಿಮಗೆ ಆರಾಮಾಗಿ 3 ಸ್ಟಾರ್ ಹೊಡಿಬೋದು ಒಂದು ಅನ್ನೋ ಥರ. ಫೈರ್ ಬಾಲ್ ಎಕ್ವಿಪ್ಮೆಂಟ್ ಯಾರ್ಯಾರು ಮ್ಯಾಕ್ಸ್ ಮಾಡಿಲ್ಲ, ಫಸ್ಟು ಫೈರ್ ಬಾಲ್ ಎಕ್ವಿಪ್ಮೆಂಟ್ ಮ್ಯಾಕ್ಸ್ ಮಾಡಿರಿ. ಅದಾದ್ಮೇಲೆ ಅರ್ಕ್ವಿಕ್ ಸ್ಪೆಲ್ಲು, ರಿವೆಂಜು ಯಾವುದಿದೆ, ಎಷ್ಟಿದೆ ಲೂಟು ನೋಡೋಣ ಗೈಸ್. ರಿವೆಂಜ್ ಹೊಡಿಯೋಣ, ಇಲ್ಲಾಂದರೆ 7ನೇ ಅಟ್ಯಾಕು. ಬರ್ರಿ ಈ ಬೇಸ್ ಯಾವ ಥರ ಸಿಗುತ್ತೆ ಅಂತ ನೋಡೋಣ. ಏನು ಗೈಸ್ ಎಲ್ಲ ಈ ಥರ ಮಸ್ತ್ ಬೇಸ್ ಸಿಗ್ತಾಯಿದ್ದಾವೆ. ಈ ರೇಜ್ ಟವರ್ ಮೇಲೆ ಫೈರ್ ಬಾಲು ಅಷ್ಟೇ ಪಟಾಪಟ್ ಅಂತ. ತಾತ ಹೀಲರ್ಸು, ಒಂದು ಫರ್ನೆಸ್ಸು, ಒಂದು ಬಲೂನ್, 2 ಇನ್ನೂ ಆ ಕಡೆ ಹೋಗ್ಬಾರ್ದು, ಒಂದು ಇನ್ನೂ ವೇಸ್ಟ್ ಆಗಬಾರ್ದು ಅಂತ ಗೈಸ್. ಫೈರ್ ಬಾಲ್ ಇನ್ನೂ ಅಂತ ಹೇಳ್ಬಿಟ್ಟೆ ಗೈಸ್. ಸೂಪರ್ ವಿಚ್ಚು, ಈ ಕಡೆ ನೋಡಿ ಕಿಂಗು ಕ್ವೀನು, ಈ ಕಡೆ ರಾಯಲ್ ಚಾಂಪಿಯನ್ ಎಬಿಲಿಟಿ. ಅದಾದ್ಮೇಲೆ ಅಲ್ಲಲ್ಲೇ ಒಂಚೂರು ಕಮೆಂಟ್ ಆಗಲಿ ಅಂತ ನೋಡ್ಬಿಟ್ಟು ಟ್ರೂಪ್ ಲಾಂಚ್ ಆಗಲಿ. ಅದಾದ್ಮೇಲೆ ಏನು ಟೋಟಮ್ಮು, ಇನ್ನೊಂದು ಇನ್ನೊಂದು ಎಷ್ಟು ಡ್ಯಾಮೇಜ್ ಆಯ್ತಿದೆ ನೋಡಿ ಗೈಸ್ ಇಲ್ಲಿ. ಹೆವಿ ಡ್ಯಾಮೇಜ್ ಇತ್ತು ಗೈಸ್ ಇಲ್ಲಿ. ಓವರ್ಗ್ರೋತ್ ಏನು ಮಾಡೋಣ ಓವರ್ಗ್ರೋತ್, ಕಿಂಗ್ ಎಬಿಲಿಟಿ, ಕ್ವೀನ್ ಎಬಿಲಿಟಿ ಹೊಡೆಯೋಣ. ಮಾಡೋಣ ಅಂದಿರಿ. ಇಲ್ಲ ಸ್ಕೂಲು ಎಲ್ಲ ಸತ್ತೋದು. ಸೂಪರ್ ವಿಚ್ಚು, ಇಲ್ಲಿರೋ ಸಿಂಗಲ್ ಸೂಪರ್ ವಿಚ್ ಗೈಸ್. ಎಷ್ಟು ಕೆಲಸ ಮಾಡ್ತಿದೆ ನೋಡಿ ಗೈಸ್ ಅಂತ. ರಿವೆಂಜ್ ಟವರ್ನ ಹೊಡೆದಾಕಿದೆ. ಇವಾಗ ನೋಡಿ ಕ್ವೀನ್ ಎಬಿಲಿಟಿ ಕೊಟ್ಟೆ.
ಅದಾದ್ಮೇಲೆ ಓವರ್ ಗ್ರೋತು ಇವನ್ನೆಲ್ಲ ಮಾಡ್ಕೊಡೋಣ. ಇದು ಇಷ್ಟ ಗೈಸ್. ಇನ್ನು ಇಷ್ಟು ಸೂಪರ್ ವಿಚ್ ಇದ್ದಾವೆ. ಕ್ವೀನ್ ಇದ್ದಾಳೆ, ಜೈಂಟ್ ಇದ್ದಾನೆ. ಇದು 3 ಸ್ಟಾರ್ ಆಗೋದು ಡೌಟು ಗೈಸ್, ಆ ಥರ ಇದೆ. ಆದರೂ ಒಂದು ರೇಂಜಿಗೆ ಪವರ್ಫುಲ್ಲಾಗಿ ಹೋಗ್ತಾ ಇದೆ ನೋಡ್ರಿ. ಆರ್ಮಿಗಳು ಒಳಗಡೆಗೆ ಹೋಗಬೇಕಿತ್ತು, ಆಚೆ ಹೋಗ್ಬಿಟ್ಟಿದ್ದಾವೆ ನೋಡ್ರಿ. ಅವ್ರಿಗೂ ಓಪನ್ ಆಗ್ತಾ ಇವಾಗ ಎಷ್ಟು ಡ್ಯಾಮೇಜ್ ಆಯಿತು. ಇಲ್ಲೊಂದು ಫ್ರೀಸು ಮೂನಲ್ಲಿ ಹೇಳ್ದಂಗೆ. ಕ್ವೀನ್ ಮೋನೋಲಿಟ್ ಎಷ್ಟು ಡ್ಯಾಮೇಜ್ ಮಾಡ್ಬಿಡ್ತು ನೋಡಿ ಗೈಸ್. ಇಲ್ಲಿ ಒಂದು ಸೂಪರ್ ವಿಚ್ ವಯಸ್ಸನ್ನೆಲ್ಲರನ್ನೂ ಫೈಸ್ ಹಾಕ್ಬಿಡ್ತು. ಆ ಕಡೆ ಕ್ವೀನ್ ಸುತ್ತೋತು. ಶಟ್ ಎಷ್ಟು ಪರ್ಸೆಂಟೇಜ್ ಆಯಿತು? 93%. ಅಷ್ಟೇ ಗೈಸ್, ನೋಡ್ಕೊಂಡು ಸ್ಪೆಲ್ ಯೂಸ್ ಮಾಡಬೇಕು. ಇದರಲ್ಲಿ ಏನು ಮಿಸ್ಟೇಕ್ ಆಗಿತ್ತು ಅಂತ ಅಲ್ಲಿ ಕೋರಲ್ಲಿ ಹೆವಿ ಡ್ಯಾಮೇಜ್ ಆಯಿತು ಗೊತ್ತಾ ಗೈಸ್. ಅದಕ್ಕೆ ಗೈಸ್, ಇಲ್ಲ ಅಂದಿದ್ರೆ ಇದು ಆರಾಮಾಗಿ 3 ಸ್ಟಾರ್ ಆಗೋದು ಗೈಸ್. ಅದರಲ್ಲೆಲ್ಲ ಮಾತೇ ಇಲ್ಲ ಅಂತ ಅಂದ್ಬಿಟ್ಟು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ ಗೈಸ್, ಸಬ್ಸ್ಕ್ರೈಬ್ ಮಾಡಿರಿ ಗೈಸ್. ನೋಡೋಣ ಎಲ್ಲ ಇದು ಯಾವ ಥರ 3 ಸ್ಟಾರ್ ಆಗುತ್ತೆ ಅಂತ ಎಲ್ಲ ತೋರಿಸ್ಕೊಂಡ್ಬಿಡ್ತೀನಿ ನಾನು. ನೆಕ್ಸ್ಟ್ ಅಟ್ಯಾಕು ನಾನು ಹೇಳ್ದಂಗೆ ಕಿಂಗು ಕ್ವೀನು ಇಲ್ದಲೆ 3 ಸ್ಟಾರ್ ಮಾಡೋದು ಹೆಂಗೆ ಅಂತ ಅಂದ್ಬಿಟ್ಟು ತೋರಿಸ್ಕೊಂಡ್ಬಿಡ್ತೀನಿ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.